ಶ್ರೀರಾಮನ ಜನ್ಮದಿನ ಪ್ರತಿ ವರ್ಷ ನಾವು ಆಚರಿಸುತ್ತೇವೆ. ಈ ಶುಭ ದಿನದಂದು ಮನೆಗೆ ರಾಮನಿಗೆ ಪ್ರಿಯವಾದ ವಸ್ತುಗಳನ್ನು ತರಬೇಕು. ಈ ಶುಭ ದಿನದಂದು ಮನೆಗೆ ಈ ವಸ್ತುಗಳನ್ನು ತರುವುದರಿಂದ ರಾಮನ ಆಶೀರ್ವಾದ ನಿಮ್ಮ ಕುಟುಂಬದ ಮೇಲಿರುವುದು. ರಾಮನವಮಿ ದಿನ ಯಾವೆಲ್ಲ ವಸ್ತುಗಳನ್ನು ನೀವು ಮನೆಗೆ ತರಬೇಕು, ಇದರ ಪ್ರಯೋಜನಗಳೇನು ಎಂಬುದನ್ನು ಇಂದು ನಾವು ತಿಳಿಯೋಣ. ರಾಮನವಮಿಯನ್ನು ದೇಶ ವಿದೇಶಗಳಲ್ಲೂ ನಂಬಿಕೆ ಮತ್ತು ಭಕ್ತಿಯಿಂದ ಆಚರಿಸುತ್ತಾರೆ. ರಾಮನವಮಿ ಹಬ್ಬ ಸದಾಚಾರ, ಗೌರವ ಮತ್ತು ಆದರ್ಶ ಜೀವನದ ಸಂಕೇತವೆಂದು ಪರಿಗಣಿಸಲ್ಪಟ್ಟಿದೆ. ರಾಮನವಮಿಯಂದು ಪ್ರತಿ ಮನೆಗಳಲ್ಲೂ ರಾಮ, ಸೀತೆ, ಲಕ್ಷ್ಮಣ ಮತ್ತು ರಾಮನ ಪರಮ ಭಕ್ತನಾದ ಹನುಮಂತನ ಆರಾಧನೆಯನ್ನು ಮಾಡಲಾಗುತ್ತದೆ. ಇದು ಭಕ್ತಿ ಮತ್ತು ಉತ್ಸಾಹದ ದಿನ. ರಾಮ ನವಮಿಗೂ ಮುನ್ನ ನಾವು ಕೆಲವೊಂದು ವಸ್ತುಗಳನ್ನು ಮನೆಗೆ ತರುವುದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಮೊದಲನೆಯದಾಗಿ ಪಂಚಮುಖಿ ಆಂಜನೇಯ ಫೋಟೋ. ಮನೆಯ ದೇವರ ಕೋಣೆಯಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ ಫೋಟೋ ಅಥವಾ ವಿಗ್ರಹವನ್ನು ಇಟ್ಟುಕೊಳ್ಳುವುದು ತುಂಬಾನೇ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗುತ್ತದೆ. ಪಂಚಮುಖಿ ಹನುಮಂತನು 5 ಮುಖಗಳನ್ನು ಹೊಂದಿದ್ದು, ಅವನ ಈ 5 ಮುಖಗಳು 5 ದಿಕ್ಕುಗಳಲ್ಲಿನ ನಕಾರಾತ್ಮಕ ಶಕ್ತಿಗಳನ್ನು ತೆಗೆದುಹಾಕುತ್ತದೆ. ರಾಮನವಮಿ ದಿನದಂದು ಮನೆಗೆ ಶುದ್ಧವಾದ ಹಳದಿ ಬಣ್ಣದ ಬಟ್ಟೆಯನ್ನು ತರುವುದು ಮತ್ತು ತುಳಸಿ ಗಿಡವನ್ನು ಅಥವಾ ತುಳಸಿ ಮಾಲೆಯನ್ನು ತೆಗೆದುಕೊಂಡು ಬರುವುದು ಕೂಡ ಶುಭವೆಂದು ಪರಿಗಣಿಸಲಾಗುತ್ತದೆ. ಹಳದಿ ಬಣ್ಣವು ವಿಷ್ಣು ದೇವನೊಂದಿಗೆ ಮತ್ತು ರಾಮನೊಂದಿಗೆ ಸಂಬಂಧವನ್ನು ಹೊಂದಿರುವಂತಹ ಬಣ್ಣವಾಗಿದೆ. ಈ ಬಣ್ಣವು ಸಮೃದ್ಧಿ ಮತ್ತು ಶಾಂತಿಯ ಸಂಕೇತವೂ ಆಗಿದೆ. ಅದೇ ರೀತಿ ತುಳಸಿಯನ್ನು ಸಕಾರಾತ್ಮಕತೆ ಮತ್ತು ಶುದ್ಧತೆಯ ಮೂಲವೆಂದು ಪರಿಗಣಿಸಲಾಗಿದೆ. ಇವುಗಳನ್ನು ರಾಮನ ಮುಂದಿಟ್ಟು ಪೂಜೆಯನ್ನು ಮಾಡುವುದರಿಂದ ಮನೆಗೆ ಸಂತೋಷ ಮತ್ತು ಸಮೃದ್ಧಿ ಬರುವುದು. ಇದೇ ರೀತಿ ಹಬ್ಬದ ದಿನದಂದು ಮನೆಗೆ ರಾಮಾಯಣ ಪುಸ್ತಕವನ್ನು ಕೂಡ ತೆಗೆದುಕೊಂಡು ಬರಬೇಕು ಮತ್ತು ಆ ಪುಸ್ತಕವನ್ನು ಪೂಜಿಸುವುದರಿಂದ ರಾಮನ ಆಶೀರ್ವಾದವು ಮನೆಗೆ ಸಂತೋಷ ಮತ್ತು ಸಮೃದ್ಧಿಯನ್ನು ತಂದುಕೊಡುವುದು. ಇನ್ನು ರಾಮ ದರ್ಬಾರ್ನ ವಿಗ್ರಹ ಅಥವಾ ಫೋಟೋವನ್ನು ಮನೆಗೆ ತೆಗೆದುಕೊಂಡು ಬರುವುದು ಅತ್ಯಂತ ಶುಭಕರ. ರಾಮ ದರ್ಬಾರ್ನ ಒಂದೇ ವಿಗ್ರಹ ಅಥವಾ ಫೋಟೋದಲ್ಲಿ ನೀವು ರಾಮ, ಸೀತೆ, ಲಕ್ಷ್ಮಣ ಮತ್ತು ಹನುಮಂತನನ್ನು ನೋಡಬಹುದಾಗಿದೆ. ಈ ಫೋಟೋ ಅಥವಾ ವಿಗ್ರಹವು ಕುಟುಂಬದಲ್ಲಿನ ಪ್ರೀತಿ, ಐಕ್ಯತೆ ಮತ್ತು ಶಾಂತಿಯನ್ನು ಕಾಪಾಡಿಕೊಳ್ಳಬೇಕೆಂದು ಹೇಳುತ್ತದೆ. ರಾಮಚರಿತ ಮಾನಸ ಮತ್ತು ಹನುಮಾನ್ ಚಾಲಿಸವನ್ನು ಮನೆಗೆ ತರುವುದು ಅಥವಾ ಮನೆಯಲ್ಲಿ ಅವುಗಳನ್ನಿಟ್ಟು ಪೂಜೆ ಮಾಡುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ. ಈ ಪವಿತ್ರ ಗ್ರಂಥಗಳನ್ನು ನೀವು ನಿಯಮಿತವಾಗಿ ಪಠಿಸುವುದರಿಂದ ಮತ್ತು ಅದನ್ನು ಪೂಜಿಸುವುದರಿಂದ ಮನೆಯಲ್ಲಿ ಭಕ್ತಿಯ ವಾತಾವರಣ ಸೃಷ್ಟಿಯಾಗುವುದು, ಮಾನಸಿಕ ಶಾಂತಿಯನ್ನು ಕಂಡುಕೊಳ್ಳಬಹುದು.